ಒಂದು ನಿಮಿಷ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಫ್ರೇಮಲ್ಲಿ ಇಬ್ಬರು ಬಂದ್ಬಿಟ್ಟಿದ್ದೀರಾ ಅಂತ ನೋಡ್ತಿರ್ಬೋದು. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀವಿ. ನಮ್ಮ ಗ್ಯಾಂಗ್ ಎಲ್ಲ ನಮ್ಮೂರಲ್ಲೇ ಇದ್ದಾರೆ. ಸೊ ಅದಕ್ಕೆ ಇವಾಗ ಬಂದಿರೋದು. ಆ್ಯಂಡ್ ಈ ಒಂದು ವಿಡಿಯೋ ಬಂದು ಇವತ್ತು ಗೈಸ್ ನಾವು ಎಷ್ಟೋ ದಿವಸ ಅಂದ್ಕೊಂಡಿದ್ದು ಪ್ಲ್ಯಾನು ಇವತ್ತು ಸಕ್ಸಸ್ ಆಗ್ತಿದೆ. ನಾವು ಗೋವಾಗೆ ಹೋಗ್ತಾಯಿದ್ದೀವಿ. ಸೊ ಆ ಗೋವಾದೇ ಕಂಪ್ಲೀಟ್ ವಿಡಿಯೋ ನಿಮಗೆ ಇವಾಗ ಬರ್ತಾ ಇರೋದು. ಹೇಳಪ್ಪ ಏನು ಹೇಳೋದಾದ್ರೆ. ಎಲ್ಲಪ್ಪ ಎಲ್ಲ ನೀನೇ ಹೇಳಿದೆ. ಓನ್ಲಿ ಆಡಿಯನ್ಸ್ ನಾವು ಬರೀ ನೋಡ್ತಾ ಇರ್ತೀವಿ, ನೀ ಹೇಳ್ತಾ ಇರೋ ಆಕ್ಷನ್. ನಮಗೆ ಚಾನ್ಸ್ ಸಿಕ್ಕಿದಾಗ ನಾವು ಹೇಳ್ತೀವಿ. ಹಾಯ್ ಬ್ರೋ. ಎಸ್ ಗೈಸ್, ಸೊ ಇವತ್ತು ವಿಡಿಯೋ ಬಂದು ಕಂಪ್ಲೀಟ್ ಆಗಿ ನಾವು ಗೋವಾಗೆ ಹೋಗಿ ಯಾವ್ಯಾವ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ಯಾವ್ಯಾವ ಪ್ಲೇಸ್ಗಳನ್ನ ನೋಡಿ ಖುಷಿ ಪಡ್ತೀವಿ, ನಿಮ್ಗಳಿಗೆ ತೋರಿಸ್ತೀವಿ ಅನ್ನೋದೇ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಮೇನ್ ಈವೆಂಟು ಗೋವಾದಲ್ಲಿದೆ, ಪ್ಲೇಸ್ ಎಲ್ಲ ಬೇರೆನೇ ಇದೆ. ಯಾವ್ದು ಮತ್ತೆ ತಪ್ಪಾಗಿ ತಿಳ್ಕೊಂಬಿಡೋರ. ಆ್ಯಂಡ್ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಈಗ ನೋಡ್ತಾ ಇದ್ದವರು ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಕೇಳ್ತಾ. ಆ್ಯಂಡ್ ಬಂತು ಫೋನು. ಓಕೆ, ಗೋವಾದಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬೇರೇನು ತಿಳ್ಕೊಳಕ್ಕೆ ಹೋಗ್ಬಿಡಿ, ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇರೋದು. ಚರ್ಚ್ಗೆ ಅಲ್ಲಿ. ಓಕೆ ಗೈಸ್, ಸೊ ಈಗ ಆಟೋ ಕರೆದಿದ್ದೀವಿ ಫೋನ್ ಮಾಡಿ. ಸೊ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ನಿಮಗೆ ಕಂಪ್ಲೀಟಾಗಿ ಎಲ್ಲನೂ ತೋರಿಸ್ತೀನಿ. ಓಕೆನಾ? ಸೊ ನಾನು ನಿಮ್ಗೀಗ ಡೈರೆಕ್ಟು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಗೈಸ್, ಈಗ ನಾವು ಕುಮಟಾ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಟಿಕೆಟ್ ಅವ್ರು ರೆಡಿ ಆಗಿದ್ದ. ಗೈಸ್ ಟೈಮಲ್ಲಿ ಸಂಸ್ಕೃತ ಮಾತಾಡಿದೆ, ಅದೇ ಟೈಮ್ಗೆ ಆನ್ ಮಾಡ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ. ಬೀಪ್ ಹಾಕ್ತೀನಿ ಬಿಡು ಸಂದೇಶ. ಇಲ್ಲಿ ಕೇಳ. ಇನ್ನೊಂದೇನ್ ಗೊತ್ತಾ, ನೀನಿದ್ರೆ ಅಲ್ಲಿ ಬೀಪ್ ಇರ್ಲೇಬೇಕು. ಗೊತ್ತು ನೋಡಿ, ಇವಾಗ್ಲೇ ಬಂತು ಬರೀ ಸಂಸ್ಕೃತ. ನಾನು ಮಾತಾಡಲ್ಲ ಕಣ, ನಾನು ಮಾತಾಡೋದೇ ಇಲ್ಲ. ನಿನ್ ಬಾಯಿಗಲ್ಲ ಕಣೋ, ಇನ್ನೊಂದು ಬರಲ್ಲ ನನ್ನ ಬಾಯಲ್ಲಿ ಬರಲ್ಲ. ಇವನ್ ಗಿಡ ಮಾತಿರ್ತಾನೆ, ಅವನು ಹೇಳೋದೇ ಇಲ್ಲ. ಯಾರು ಈಗ ಹೇಳದ್ನ? ಇದು ಮೇನ್ ಬೇಕಾಗಿರೋದು. ಕ್ಯಾಮ್ರಾ ಬಂದ ಸೈಡ್ ಬರಲ್ಲ, ಈ ಕಡೆ ಬರೋ. ಇನ್ನ ಎಲ್ಲರೂ ತಿಂಡಿ ತಿಂತಾ ಇದ್ದೇವೆ. ನಾನು ನಮ್ಮ ಊರ ಒಂದು ಫೇಮಸ್ ಡಿಶ್ ಬನ್ಸ ತಿಂತಾ ಇದ್ದೀನಿ. ಇವತ್ತು ಜನನೇ ಇಲ್ಲ ಪುಣ್ಯಕ್ಕೆ. ಖಾಲಿ ಇದೆ. One hour later. ಸೋನಲ್ಲಿ ಮಚ್ಚಾ, ಓಯ್ ಎಬ್ಬಿಟ್ಟು ಆಯ್ ಪಡ ಮಚ್ಚ ಅಂತ ಹೇಳು. ಆಯ್ ಮಾಡ. ಏನ್ ನಿಮ್ಮ ಅಣ್ಣನ ಕರ್ಕೊಂಡ್ ಬಂದ್ಬಿಟ್ಟಿದೆ ಇಲ್ಲಿ. ಅಣ್ಣ ಇಬ್ರು ಮಲ್ಕೊಂಡ್ಬಿಟ್ಟಿದಾರ. ಮಸ್ತಾಗಿ ನಿದ್ದೆ ಹೊಡೆದ್ರೇನು. ಇವತ್ತು ಟ್ರೈನಲ್ಲಿ ರಶ್ ಇರುತ್ತೆ ಅನ್ಕೊಂಡ್ರಿ, ಫುಲ್ ಬೋರ್ ಅಂದರೆ ಬೋರು, ಯಾರು ಒಬ್ಬರು ಇಲ್ಲ. ನಮ್ಮಿಂದ ಎಲ್ಲಿದ್ದಾರೆ ಗಾಡಿಯನ್ನ ಗೋವಾ ಬಗ್ಗೆ ಏನಾದ್ರು ತಿಳ್ಕೊಬೇಕಂದ್ರೆ ಅವನ್ನ ಮೀಟ್ ಮಾಡಿ. ಅವ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಹೇಳ್ತೀನಿ. 700 ರೂಪಾಯಿ ನೋಡಿ ಗೈಸ್, ಗೋವಾದಲ್ಲಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂದರೆ ನಮ್ಮ ನಿತಿನ್ ನಾಚಪ್ಪನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಬೇಡ, ಸ್ಕ್ರೀನಲ್ಲೇ ನಂಬರ್ ಹಾಕ್ತೀನಿ, ಎಲ್ಲ ಕಾಲ್ ಮಾಡಿ ಕೇಳಿ. ಯಾಕೆಂದರೆ ಈಗ ನಮಗೆ ಗೋವಾಗೆ ಕರ್ಕೊಂಡು ಹೋಗ್ತಿರೋದೇ ಅವನೇ. ಅಲ್ಲಿ ಮಾತಾಡೋದ್ರಿಂದ ಎಲ್ಲನೂ ಅವನೇ. ಎಲ್ಲ 3 hours later. ಕೊನೆಗೂ ಮಡ್ಗೋಣಾಗೆ ಬಂದಿದ್ದೀವಿ. ಮಡ್ಗೋಣ ಯಾರಿಗೆ ಮಡ್ಗೋಣ? ಪ್ರಜ್ವಲ್ಗೆ ಮಡ್ಗೋಣ. ನಮ್ಮ ಪ್ರಜ್ವಲ್ ಅಂತೂ ಸಂಘ ಬಿಟ್ಟಿದೆ. ಪ್ರಜ್ವಲ್ ಮಡ್ಗೋಣ. ಇರೋ ಸುಮ್ಮನೆ ನಿನ್ನ ಮೈ ಮಣಕ. ನೀನ್ ಯಾಕೆ ಹೆದರ್ಕೋತಾ ಇದ್ಯಾ?
ಅವ್ರಿಗೊಂಥರ ನೋಡ್ರಿ ಒಂಥರ ಭಯ ಬಂತಲ್ಲ ಅದು. ಇಲ್ಲ ಹುಡುಗಿನ ಅದು ನಾನೇನು ಅನ್ಕೊಂಡೆ. ಹೌದಾ ಗೈಸ್, ನಮ್ಮ ಹುಡುಗರು ಗೋವಾಗೆ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ ಅಲ್ಲ? ಒಂದು ನಿಮಿಷ ಇರಿ. ಕಾಣಿಸ್ತಾ ಏನು ಮಾಡ್ತಾವ್ರೆ ಅಂತ? ಜೇಡಿ ಬ್ರ್ಯಾಂಡ್ನ ಕೇಳಕ್ಕೆ ಹೋಗಿದ್ದಾರೆ, ಎಷ್ಟಾಗುತ್ತೆ ಏನು ಎತ್ತ ಅನ್ನೋದನ್ನ. ಮೇ ಬಿ ಜಾಸ್ತಿ ಎಂದಿರಬೇಕು, ಅದಕ್ಕೆ ಮುಚ್ಕೊಂಡು ಬರ್ತಾರೆ ವಾಪಸ್. 2 ರೆಂಟ್ ಗಾಡಿ ತೊಗೊಂಡಿದ್ದೀವಿ ಗೈಸ್ ಈಗ. ಅಯ್ಯೋ ಸಿಕ್ಕಾಬಡೆ ಬಿಸಿಲು ಗೈಸ್, ಸಿಕ್ಕಾಬಡೆ ಬಿಸಿಲು. ಸೊ ಗೈಸ್, ಈಗ ನಾವು ಸನ್ರೈಸ್ ಅಂತ ಒಂದು ರೂಮ್ ಸ್ಟೇಗೆ ಬಂದಿದ್ದೀವಿ. ಸೊ ಇಲ್ಲೇ ಒಂದು ಆಟೋ ಡ್ರೈವರ್ ಸಿಕ್ಕಿದ್ರು, ಅವರಿಂದಾನೆ ನಮಗೆ ರೆಂಟ್ ಬೈಕು ಮತ್ತು ಈ ಒಂದು ರೂಮ್ ಅವರೇ ಸಜೆಷನ್ ಮಾಡಿದ್ದು. ಇದು ನಮ್ಮ ಒಂದು ರೂಮ್ ಗೋವಾದಲ್ಲಿ. ಎಲ್ಲ ಇನ್ನೊಬ್ಬ ಬಂದ. ಚೆನ್ನಾಗಿದೆಲ್ಲ ಮಚ್ಚ? ಟಿವಿ ವರ್ಕ್ ಆಗುತ್ತೇನಾ ಇದು? ಬಾಲ್ಕನಿ ಮಚ್ಚ, ಚಿಲ್ಕ ತೆಗಿಯೋ ಅಣ್ಣ. ನೋಡಿ ಗೈಸ್, ಇದು ಆಚೆ ಬಾಲ್ಕನಿಲಿ ಕಾಣಿಸುವಂತ ಒಂದು ವ್ಯೂ. ಬಟ್ ಅದೇ ಏನ್ ಹೇಳ, ಇದೆಲ್ಲ ತೆಗೆದು ಬೀಚ್ ಇದ್ ಬಿಡ್ಬೇಕು, ಸಕ್ಕತ್ತಾಗಿರುತ್ತೆ ಮಾತ್ರ. ಹಾ ಅಪ್ಪ, ಗೋವಾದಲ್ಲಂತೂ ಸಖತ್ ಬಿಸಿಲು ಗೈಸ್. ನಮ್ಮೂರ ಬಿಸಿಲು ಅನ್ಕೊಂಡಿದ್ದೆ, ಬಟ್ ಗೋವಾ ಇನ್ನೂ ಸಖತ್ ಬಿಸಿಲಿದೆ. ಸುಸ್ತಾಗೋಯ್ತು. ನಾನು ಬೇರೆ ಉಡ್ಡಿ ಹಾಕೊಂಡು ಹೋಗ್ಬಿಟ್ಟಿದ್ದು ಬಂದಿದ್ದೀನಿ. ಅಯ್ಯಪ್ಪ, ಈಗ ರೆಂಟಿಗೆ ಬೈಕ್ ಬೆಲೆ ತಗೊಂಡಾಯ್ತು. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊರು ಸುತ್ತಕ್ಕೆ ಹೋಗೋಣ ಗೈಸ್. ಈಗ ನಾವು ಊರು ಸುತ್ತಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಗೋವಾದಲ್ಲಿ ಯಾವ್ಯಾವ ಥರ ಪ್ಲೇಸಸ್ ಇದೆ, ಎಲ್ಲೆಲ್ಲಿ ಸುತ್ತಾಡ್ತೀವಿ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ಬಟ್ ಸೀರಿಯಸ್ ಆಗಿ ರೂಮ್ ಕಂಡೀಷನು, ರೂಮ್ ವೆದರು ಮಸ್ತಾಗಿತ್ತು ಮತ್ತು ಸಖತ್ ಇಷ್ಟ ಆಯಿತು. ನಂಗೊಂದು ಸ್ವಲ್ಪ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗೈತೆ. ಮೇ ಬಿ ಇರೋ ಬಿಸಿಲಿಗೋ ಏನೋ ಗೊತ್ತಿಲ್ಲ. ಏನೋ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಬರ್ತೀವಿ ಗೋವಾಗೆ ಅಂತ. ಬಟ್ ಬೇಗ ಬಂದು ರೂಮು ಸಿಕ್ಕಿ, ರೆಂಟ್ ಗಾಡಿ ಬೇರೆ ಸಿಕ್ಬಿಟ್ಟಿದೆ, ತೊಂದರೆ ಇಲ್ಲ. ಸೊ ಬನ್ನಿ, ಈಗ ಊರು ಸುತ್ತಕ್ಕೆ ಹೋಗೋಣ. ಆದರೆ ಸಖತ್ ಬಿಸಿಲಿದೆ ಸೀರಿಯಸ್, ಗೋವಾಗ ಸಖತ್ ಬಿಸಿಲಿದೆ. ನಾನು ನಿಮಗೆ ರೆಫರ್ ಮಾಡೋದೇನಪ್ಪ, ನಾನು ನಿಮಗೆ ಸಜೆಷನ್ ಮಾಡೋದೇನಪ್ಪ ಅಂದರೆ, ಗೋವಾಗೆ ಬರೋದಾದರೆ ಡಿಸೆಂಬರ್ ಈ ಟೈಮಲ್ಲಿ ಬಂದ್ಬಿಡಿ. ಸಿಕ್ಕಾಬಟ್ಟೆ ಶಕೆ ಬಿಸಿಲು ತಡ್ಕೊಳಕ್ಕಾಗಲ್ಲ. I was a lonely silhouette, needed somebody to show the way. ಗೈಸ್, ಈಗ ನಾವು ಕೋಲ್ವಾ ಬೀಚ್ಗೆ ಹೋಗ್ತಾ ಇದ್ದೀವಿ. ರೆಂಟ್ ಗಾಡಿ ವಿತ್ ಮ್ಯಾಪ್ ಹಾಕೊಂಡು. ಸೊ ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. Much later. ಹಾಯ್ ಗೈಸ್, ಸೊ ನೀವು ನೋಡ್ತಾ ಇರ್ಬೋದು, ಏನು ಇಷ್ಟು ಬೇಗ ಬಂದ್ಬಿಡ್ತಾ ಗೋವಾ, ಸಾರಿ ಕೋಲ್ವಾ ಬೀಚ್ ಇಷ್ಟು ಬೇಗ ಬಂದ್ಬಿಡ್ತಾ ಅಂತ. ಬಟ್ ಆ್ಯಕ್ಚುಲಿ ನಮ್ಮ ಹುಡುಗರು ಗೋವಾಗೆ ಬಂದರೆ ಫಸ್ಟ್ ನೋಡೋದೇ ದೇವಸ್ಥಾನಗಳು. ಆ ದೇವಸ್ಥಾನ ಯಾವುದು ಅಂತ ನೀವೇನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಎ ಮಿನಿಟ್, ನಾನೇ ನಿಮಗೆ ತೋರಿಸ್ತೀನಿ. ಕನ್ನಡದಲ್ಲಿ ಇದಕ್ಕೆ ಕರಿನಾಯಿ ಅಂತದೆ. ಯಾರಂತ ಗೊತ್ತಾ? ಒಂದಿನ ಸೇರಿ ನೋಡಿ. ಇದೇ ದೇವಸ್ಥಾನಕ್ಕೇನೆ ನಮ್ಮ ಹುಡುಗರು ಹೋಗಿದ್ದಾರೆ ಈಗ. ಏನು ಎತ್ತ ಅನ್ನೋದೆಲ್ಲ ವಿಚಾರಿಸೋದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ. ಸೊ ಇದು ಕೋಲ್ವಾ ಒಂದು ರೋಡ್ಗೆ, ಸಾರಿ ಕೋಲ್ವಾ ಬೀಚ್ಗೆ ಹೋಗುವಂಥ ದಾರಿ. ಸೊ ಫೈನಲ್ ಆಗಿ ನಾವು ಇವಾಗ ಕೋಲ್ವಾ ಬೀಚ್ ಹತ್ರ ಬಂದ್ವಿ ಗೈಸ್. ಸೊ ಅಲ್ಲಿರೋದು ಎಂಟ್ರೆನ್ಸ್ ಇತ್ತು, ಬಟ್ ನಾವು ಈ ಕಡೆ ಎಂಟ್ರೆನ್ಸಿಂದ ಬೇಡ, ಸ್ವಲ್ಪ ಈ ಕಡೆಯಿಂದನೇ ಬರೋಣ ಅಂತ ನಾವೀಗ ಇನ್ನೊಂದು ದಾರಿಯಿಂದ ಎಂಟ್ರಿ ಕೊಟ್ಟಿದ್ದೀವಿ ಇವಾಗ. ಸೊ ಗೈಸ್, ಈಗ ನಾವು ಕೋಲ್ವಾ ಬೀಚ್ಗೆ ಬಂದಿದ್ದೀವಿ. ಜನಸಾಗರ ಅಂತ ಹೇಳಂಗಿಲ್ಲ, ಜನಗಳಿದ್ದಾರೆ, ಇಲ್ಲ ಅಂತ ಬನ್ನಿ ಸ್ವಲ್ಪ ಜನ ಕ್ರೌಡಲ್ಲಿ ಇರೋ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಕಮ್ ಲೆಟ್ಸ್ ಗೋ ದೇರ್. ರೇಂಜಿಗೆ ಇಲ್ಲಿಂದ ಜನ ಇದ್ದಾರೆ ಅಂತ ಕಾಣಿಸ್ತಿದೆ. ಒಂದು ನಿಮಿಷ ನಿಮ್ಗೆ ತೋರಿಸಿ ನೋಡಿ, ಇಷ್ಟು ಜನ ಇದ್ದಾರೆ. ಈ ಕ್ರೌಡ್ ಮಧ್ಯೆ ನಾವು ಹೋಗಿ ಸೈಕಲ್ ಕ್ಯಾಪಲ್ಲಿ ಎಗರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಗೈಸ್. ನನಗೆ ಬೀಚಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದೇನೋ ಸಿಕ್ತು. ಇದನ್ನು ನಾವು ಸ್ಟಾರ್ ಫಿಶ್ ಅಂತ ಕರಿತೀವಿ ಇಲ್ಲಿ. ಬಟ್ ಅದೇ ಇದು ಬೀಚಿಂದ ಜಸ್ಟ್ ಒಂದು 2 ಸೆಕೆಂಡ್ ಏನಾದ್ರು ಎತ್ತಿದ್ರೆ, ಓಯ್ ಬದುಕಿದೆ, ಇದು ಬದುಕಿದೆ ನೀರು ಬಿಡ. ಹೋಗ್ಬಿಡುತ್ತಾ? 1-2 ಸೆಕೆಂಡ್ ಬಿಟ್ರೆ ಸಾಕು, ಹೋಗ್ಬಿಡ್ತದು, ಸತ್ತೋಗ್ಬಿಡ್ತದೆ. ಎಷ್ಟೇ ಹಾಕ್ರು ಇದೊಳಲ್ಲ.
ಬದುಕಿದೆ ಅದು ಇಲ್ಲಿ ಮೂಮೆಂಟ್ ನೋಡು ನೋಡ್ದ ಮೂಮೆಂಟ್ ನೋಡು ಕಾಲೆಲ್ಲ ಬದುಕೈತಲ್ಲ ಕಾಲೆಲ್ಲ ಬದುಕೈತಲ್ಲ ಕಾಲೆಲ್ಲ ಬದುಕೆ ಇದೆ ಬಟ್ ಏನ್ ಮಾಡಕ್ಕಾಗಲ್ಲ ನೀನು ಆಪೈಲ್ ಆಗೋದು ಬದುಕಲ್ಲ ಕಂಡ್ರಲ್ಲ ಅಪ್ಪಿ ನೀನೇನೋ ಬದುಕ್ಬೇಕಂತೆ ಹೋಗಿ ಬದುಕು ಹಾಯ್ ಗೈಸ್ ಏನು ಬೀಚಿಗೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇಬ್ರು ಬಟ್ಟೆ ಕ್ಲಾಸ್ ಹೋಗಿ ಈಜೋಡಕ್ಕೆ ಹೋಗಿದ್ದಾನೆ ಮಾಡೋ ಕೆಲಸ ಇಲ್ಲ ಬೇರೆ ಕಡೆ ಹೋಗೋಣ ಅಂದ್ರೆ ಇಲ್ಲಿ ಬಂದು ಸಾಯ್ತಾವೆ ಮೊಂಡೆವು ಅಪ್ಪ ನನ್ನ ಮಕ್ಳು ಇಬ್ರು ಹೋಗೋರಲ್ಲಿ ಬಂದ್ರೆ ಇದೇ ಬಾಳುಗುರು ಗೈಸ್ ಆಗ್ಲಿಂದ ನಂಗೊಬ್ಬ ನೋಡಿದ್ರೆ ಹೊಟ್ಟೆ ಉರಿತೈತೆ ಯಾಕೆ ಗೊತ್ತಾ ನನ್ಗಲ್ಲಿ ಒಂದು ನಿಮ್ಗೆ ತೋರಿಸ್ನಲ್ಲ ಆಗ್ಲೇ ಒಂದು ಸ್ಟಾರ್ ಫಿಶ್ ಅದನ್ನ ತೋರಿಸ್ದೆ ನನ್ನ ಮಕ್ಕಳೆಲ್ಲ ಬಿಸಾಕು ಅಂದ್ರು ನೀರಿಗೆ ಬಿಸಾಕದೆ ಅವನೊಬ್ಬ ಬಂದ ತಗೊಂಡು ರಪ್ಪ ಅಂತದೆ ಅಲ್ಲೋ ಬಿಸಾಕ್ಬಿಟ್ಟು ಹೋಗ್ಬಿಟ್ಟ ಏನು ಬಂದ ಏನು ಹೋದ ಅನ್ನೋದೇ ಗೊತ್ತಾಗ್ಲಿಲ್ಲ ಸೊ ಗೈಸ್ ಈಗ ಕೋಲ್ವಾ ಬೀಚ್ ಹತ್ರ ಬಂದು ಅವರಿಬ್ಬರನ್ನ ಆಟ ಆಡಕ್ ಬಿಟ್ಟಿದೀವಿ ಅವರಿಬ್ಬರು ಆಟ ಫ್ಯಾಮಿಲಿ ತರ ಇದೆ ಇಬ್ರು ಮಕ್ಕಳನ್ನ ಆಟ ಆಡಕ್ ಬಿಟ್ಟು ನಾವು ಕಾಯೋ ತರ ಇದೆ ನಮ್ಗೆ ಅದೇ ಅಲ್ಲ ಅಷ್ಟೇ ಅದೇ ನಮ್ಮ ಇಬ್ರು ಮಕ್ಕಳನ್ನ ಅಲ್ಲಿ ಆಟ ಆಡಕ್ ಬಿಟ್ಟಿದ್ದೀನಿ ಅವ್ರು ಬರೋರ್ಗು ಇಲ್ಲೇ ಕುತ್ಕೊಂಡು ವೇಟ್ ಮಾಡಿ ಊಟ ಗೀಟ ಮಾಡ್ಕೊಂಡು ಬೇರೆ ಪ್ಲೇಸ್ಗೆ ಹೋಗ್ಬೇಕು ಆಮೇಲೆ ಸಿಗ್ತೀನಿ ಸೊ ಗೈಸ್ ಈಗ ನಾವು ಊಟ ಮಾಡಿಕೊಂಡು ಈಗ ಬಾಗಾ ಬೀಚಿಗೆ ಹೋಗ್ತಾ ಇದ್ದೀವಿ ಬಟ್ ಗೋವಾ ಊಟ ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೀನಿ ಸಖತ್ ಎಕ್ಸ್ಪೆನ್ಸಿವ್ ರೇಂಜಿಗಿದೆ ಮಾತ್ರ ಸಿಕ್ಕಾಬಿಟ್ಟೆ ರೇಟು ನನಗಂತೂ ಶಾಕ್ ಆಗೋಗುತ್ತೆ ಯಾಕೆ ಬೇಕಪ್ಪ ಗೋವಾ ಅನ್ಸ್ಬಿಟ್ಟು ಸೊ ಈಗೆಲ್ಲ ಮುಗಿಸ್ಕೊಂಡು ನಾವು ಈಗ ಬಾಗಾ ಬೀಚ್ಗೆ ಹೋಗ್ತಾ ಇದ್ದೀವಿ ಚಾರ್ಜ್ ಬೇರೆ ಇಲ್ಲ ಫೋನಲ್ಲಿ ಗಾಯ್ಸ್ ನಾವು ರೂಟ್ ಹಾಕಿದ್ದು ಬಾಗಾ ಬೀಚ್ಗೆ ಹೋಗಬೇಕು ಅಂತ ಬಟ್ ಆದರೆ ಇಲ್ಲಿಂದ ತುಂಬಾ ಫಾರ್ ಇತ್ತು ಯಾಕೆ ಅನ್ನೋದಾದರೆ ನಾವು ಗೋವಾದ ಸೌತ್ ಬಾರ್ಡ್ರ್ ಹತ್ರ ಇದ್ವಿ ಸೊ ಭಾಗ ಇರೋದು ನಾರ್ತ್ ಹತ್ರ ಸೊ ಹೋಗೋದಕ್ಕೆ ಸಖತ್ ದೂರ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಈಗ ಬೇರೆ ಕಡೆ ನಾವು ಹೋದ್ವಿ ಅದು ಹೋಗ್ತಿರೋದು ಎಲ್ಲಪ್ಪ ಅನ್ನೋದಾದರೆ ಬಟರ್ಫ್ಲೈ ಬೀಚ್ ಅಂತ ಹೇಳ್ದ ನಮ್ಮ ಹುಡುಗ ಸೊ ಅದಕ್ಕೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೋಡ್ ಎಲ್ಲ ಆಗಲ್ಲ ಗುರು ಐಫೋನ್ ಅನ್ನೋದು ಮರ್ಕೋಬೇಕು ಈಗ ರೋಡಿಗ ನನ್ನ ಮಗನ ಸುಮ್ಮನೆ ಕರ್ಕೊಂಡು ಬಂದ ಅಲ್ಲಿಂದ ಇಲ್ಲಿ ತನಕ ನನ್ನ ಮಗ ಎಲ್ಲ ಇದು ರೆಸಾರ್ಟ್ ಇಲ್ಲಿಂದ ಬಿದ್ದ ಅನ್ಕೋ ಮಸ್ತಾಗಿದೆ ಅಲ್ಲ ರೆಸಾರ್ಟ್ ಏನಕ್ಕೆ ಬಿಡಲ್ಲ ಹಿಂದೆ ಹುರ್ಕೊಂಡ್ರು ನಮ್ಮ ನೋಡಿ ಬರೀ ಫೋಟೋಸ್ ಅಲ್ಲೇ ಐತೆ ನೋಡ ಅದೇ ನೋಡಿ ಏನೊಂದು ಗೈಸ್ ನಿಮ್ಗೇನಾದ್ರು ಗೋವಾಗೆ ಬರಬೇಕು ಅಂದರೆ ಪಕ್ಕಾಪುರ ಪ್ಲ್ಯಾನ್ ಮಾಡ್ಕೊಂಡೇ ಬನ್ನಿ ನಮ್ಮ ಥರ ಆಗೋದು ಬೇಡ ಯಾಕೆ ಅಂತಂದರೆ ನಾವೀಗ ಒಂದು ಬಟರ್ಫ್ಲೈ ಬೀಚ್ ಹತ್ರ ಬಂದ್ವಿ ಬಟ್ ಸಾಕಾಗಿತ್ತು ವ್ಯೂಸ್ ಎಲ್ಲ ಬಟ್ ನಮಗೆ ಬೀಚಿಗೆ ಇಳಿಯೋದಕ್ಕಾಗಲಿಲ್ಲ ಬಿಕಾಸ್ ಅಲೋ ಇಲ್ಲ ಅಂತ ಹೇಳಿದ್ರು ಇನ್ನೊಂದು ಕಡೆ ಬಂದೆ ನನಗೆ ಇಷ್ಟನೇ ಆಗಲಿಲ್ಲ ಸೊ ಅದಕ್ಕೆ ಬಾಗುರು ಬಿಸಿಲು ಜಾಸ್ತಿ ಇದೆ ನಾವು ರೂಮ್ಗೆ ಹೋಗಿ ಸೇರ್ಕೊಂಬಿಡೋಣ ಅಂತ ಹೇಳ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ ಸೊ ಗೈಸ್ ಬೀಚೆಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಸುತ್ತಾಡ್ಕೊಂಡು ಇವತ್ತು ಫೈನಲ್ ಆಗಿ ನಾವು ರೂಮ್ಗೆ ಬಂದಿದ್ದೀವಿ ಇವಾಗ ಊಟ ಗೀಟ ಎಲ್ಲ ಮಾಡಿಕೊಂಡು ನಮ್ಮ ಹುಡುಗರು ಒಂದಿಷ್ಟು ಸ್ವಲ್ಪ ಪಾರ್ಟಿಗಳನ್ನೋದೆಲ್ಲ ಇರುತ್ತೆ ಬಟ್ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಸಂದೇಶ ಮತ್ತು ಪ್ರಜ್ವಲ್ ಇಬ್ಬರು ಒಟ್ಟೆ ಟೈಮ್ ಇಬ್ಬರು ಬಾತ್ರೂಮಲ್ಲಿ ಸ್ನಾನ ಮಾಡ್ತಾರೆ ಹುಡುಗರು ಈ ವಿಡಿಯೋ ಅವ್ರಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಗೊತ್ತಿಲ್ಲದೆ ನನಗೆ ಗೊತ್ತಿಲ್ಲ ನನ್ನ ಮಕ್ಳು ಹೋಗಿ ಇಬ್ಬರು ಎಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲೋದ್ರೆ ಅಂತ ನೋಡ್ರೆ ಇಬ್ಬರು ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ಸೊ ಅದಕ್ಕೆ ಈ ವಿಡಿಯೋ ನೋಡಿದ್ಮೇಲೆ ನನ್ನ ಮಕ್ಕಳ ಹೋಲ್ಸೇಲಾಗಿ ಗರಾಜ್ ಹಾಕ್ಬಿಟ್ಟಿದ್ದೀನಿ ಮಾನ ಮರಿದ್ದೀನ ನೋಡ್ಕೋಬೇಡಿ ಓಕೆನಾ ಸೊ ಈಗ ಪಾರ್ಟಿಗಳು ಶುರು ಆಗುತ್ತೆ ಅದನ್ನೆಲ್ಲ ತೋರಿಸೋದಕ್ಕಾಗಲ್ಲ ಸ್ವಲ್ಪ ಸೀಕ್ರೆಟ್ ಓಕೆ ಆಮೇಲೆ ಮತ್ತು ಅಷ್ಟೇ ಗೈಸ್ ಇವತ್ತಿನ ಒಂದು ಬ್ಲಾಗ್ ನಿಮಗೆ ನಾಳೆ ನಾನು ಕಂಪ್ಲೀಟಾಗಿ ಒಂದಿಷ್ಟು ಇವತ್ತೆಲ್ಲ ಬರೀ ಬೀಚ್ ಅಷ್ಟೇ ನೋಡ್ಕೊಂಡು ಬಂದಿದ್ದು ಬಟ್ ನಾಳೆ ನಾವು ಒಂದಿಷ್ಟು ಪ್ಲೇಸ್ಗಳು ಅಂದರೆ ಓಲ್ಡ್ ಯಾವುದಾದ್ರೂ ಫೇಮಸ್ ಆಗಿರೋಂಥ ಚರ್ಚು ಆ ಥರದ್ದೆಲ್ಲನೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬಟ್ ನಾನು ಅನ್ಕೊತ ಇರೋದು ಬೇರೆ ಆಗ್ತಿರೋದು ಇನ್ನೊಂದಲ್ಲಿ ಬಟ್ ಇಟ್ಸ್ ಓಕೆ ಹಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಓಕೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಡೇ ಯಾವ ಥರ ಹೋಯ್ತು ಅನ್ನೋದು ಸೊ ನಿಮಗೆ ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವೇಟಿಂಗ್ ಓಕೆ ಟಡಾ Tomorrow for sure.